ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಏಪ್ರಿಲ್ 2026 ರ ತಾಜಾ ಅಪ್ಡೇಟ್ ಬಗ್ಗೆ ಮಾತನಾಡಲಿದ್ದೇವೆ. ಮೈಸೂರು ಕುಶಾಲನಗರ ಹೊಸ ರೈಲು ಮಾರ್ಗ ಯೋಜನೆ ಕುರಿತು. ಇದು ಕರ್ನಾಟಕದ ಅತ್ಯಂತ ಚರ್ಚಿತ ಮತ್ತು ವಿವಾದಾತ್ಮಕ ರೈಲು ಯೋಜನೆಗಳಲ್ಲಿ ಒಂದಾಗಿದೆ. ಈ ಯೋಜನೆ ಮೈಸೂರು ಮತ್ತು ಕೊಡಗು ಜಿಲ್ಲೆಯನ್ನು ನೇರವಾಗಿ ರೈಲು ಮೂಲಕ ಸಂಪರ್ಕಿಸುವುದಾಗಿ ನಿರೀಕ್ಷಿಸಲಾಗಿತ್ತು. ಇದರಿಂದ ಪ್ರವಾಸೋದ್ಯಮ, ಆರ್ಥಿಕತೆ ಮತ್ತು ಸಂಪರ್ಕ ವ್ಯವಸ್ಥೆಗೆ ದೊಡ್ಡ ಉತ್ತೇಜನ ಸಿಗಬೇಕಿತ್ತು. ಆದರೆ ಇತ್ತೀಚೆಗೆ ಈ ಯೋಜನೆ ಬಗ್ಗೆ ಒಂದು ದೊಡ್ಡ ಶಾಕ್ ನೀಡುವ ಅಪ್ಡೇಟ್ ಬಂದಿದೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ, ಈ ಯೋಜನೆಯ ನಿಜಸ್ಥಿತಿ, ಇತ್ತೀಚಿನ ಅಪ್ಡೇಟ್ ಮತ್ತು ಭವಿಷ್ಯದ ಸಾಧ್ಯತೆಗಳನ್ನು ತಿಳಿದುಕೊಳ್ಳಿ. ಯೋಜನೆ ಪರಿಚಯ. ಮೈಸೂರು ಕುಶಾಲನಗರ ರೈಲು ಮಾರ್ಗವು ಸುಮಾರು 87 ರಿಂದ 89 ಕಿಲೋಮೀಟರ್ ಉದ್ದದ ಹೊಸ ರೈಲು ಮಾರ್ಗವಾಗಿದ್ದು, ಬೆಳಗೋಳ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಮೂಲಕ ಹಾದು ಹೋಗಬೇಕಾಗಿತ್ತು. ಈ ಯೋಜನೆ ಮೊದಲು ಸುಮಾರು 1,800 ಕೋಟಿ ರಿಂದ 3,100 ಕೋಟಿ ವೆಚ್ಚದಲ್ಲಿ ಮಂಜೂರಾಗಿತ್ತು. ಕಾಲಕ್ರಮೇಣ ವೆಚ್ಚ ಹೆಚ್ಚಾಗಿದೆ. ಈ ರೈಲು ಮಾರ್ಗದ ಮುಖ್ಯ ಉದ್ದೇಶಗಳು: ಕೊಡಗು, ಕೂರ್ಗ್ ಜಿಲ್ಲೆಯನ್ನು ರೈಲು ಜಾಲಕ್ಕೆ ಸಂಪರ್ಕಿಸುವುದು, ರಸ್ತೆ ಸಾರಿಗೆ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದು, ಕೂರ್ಗ್ನಂತಹ ಪ್ರವಾಸಿ ತಾಣಗಳಿಗೆ ಉತ್ತೇಜನ ನೀಡುವುದು, ಕಾಫಿ ಮತ್ತು ಕೃಷಿ ಉತ್ಪನ್ನಗಳ ಸಾಗಣೆಯನ್ನು ಸುಲಭಗೊಳಿಸುವುದು. ಈ ಯೋಜನೆಗಾಗಿ ಅಂತಿಮ ಸ್ಥಳ ಸಮೀಕ್ಷೆ ಕೂಡ ಪೂರ್ಣಗೊಂಡಿತ್ತು, ಅಂದರೆ ಮಾರ್ಗ ಯೋಜನೆ ಹಂತ ಮುಗಿದಿತ್ತು. ಮಹತ್ವ: ಈ ಯೋಜನೆ ಬಹಳ ಮುಖ್ಯವಾಗಿತ್ತು, ಏಕೆಂದರೆ ಕೊಡಗು ಜಿಲ್ಲೆಗೆ ಈಗಲೂ ರೈಲು ಸಂಪರ್ಕವೇ ಇಲ್ಲ. ಜನರು ಸಂಪೂರ್ಣವಾಗಿ ರಸ್ತೆ ಸಾರಿಗೆಯ ಮೇಲೆ ಅವಲಂಬಿತರಾಗಿದ್ದಾರೆ. ವಿಶೇಷವಾಗಿ ಮಳೆಗಾಲದಲ್ಲಿ ಇದು ಬಹಳ ಕಷ್ಟಕರವಾಗುತ್ತದೆ. ಸ್ಥಳೀಯ ಕೈಗಾರಿಕೆಗಳು ಮತ್ತು ಸಂಘಟನೆಗಳು ಈ ಯೋಜನೆಗಾಗಿ ಹಲವು ಬಾರಿ ಬೇಡಿಕೆ ಇಟ್ಟಿವೆ. ಲಾಜಿಸ್ಟಿಕ್ಸ್ ಸುಧಾರಣೆ, ಸಾರಿಗೆ ವೆಚ್ಚ ಕಡಿಮೆ ಮಾಡುವುದು, ಆರ್ಥಿಕ ಅಭಿವೃದ್ಧಿಗೆ ಉತ್ತೇಜನ. ಇತ್ತೀಚೆಗೆ ವ್ಯಾಪಾರ ಸಂಘಗಳು ಕೂಡ ಈ ಯೋಜನೆಯನ್ನು ಪುನರುಜ್ಜೀವನಗೊಳಿಸಲು ಸರ್ಕಾರವನ್ನು ಮನವಿ ಮಾಡಿವೆ. 2026 ರ ದೊಡ್ಡ ಶಾಕ್ ಅಪ್ಡೇಟ್. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಇತ್ತೀಚಿನ ವರದಿಗಳ ಪ್ರಕಾರ ಮೈಸೂರು ಕುಶಾಲನಗರ ರೈಲು ಯೋಜನೆಯನ್ನು ರೈಲ್ವೆ ಸಚಿವಾಲಯವು ಅಧಿಕೃತವಾಗಿ ರದ್ದು ಮಾಡಿದೆ. ಹೌದು ಸ್ನೇಹಿತರೆ, ಇದು ದೊಡ್ಡ ಹಿನ್ನಡೆಯಾಗಿದೆ. ರೈಲ್ವೆಯು ನೀಡಿದ ಮುಖ್ಯ ಕಾರಣಗಳು: ಕಡಿಮೆ ಪ್ರಯಾಣಿಕ ಸರಕು ಸಂಚಾರ ಸಾಧ್ಯತೆ, ದುರ್ಬಲ ಆರ್ಥಿಕ ಲಾಭ, ದೀರ್ಘಕಾಲಿಕವಾಗಿ ಲಾಭದಾಯಕವಾಗಿಲ್ಲ. ಅಂದರೆ ಈ ಯೋಜನೆ ವೆಚ್ಚಕ್ಕೆ ತಕ್ಕಷ್ಟು ಆದಾಯ ತರಲಾರದು ಎಂದು ರೈಲ್ವೆ ಅಭಿಪ್ರಾಯಪಟ್ಟಿದೆ. ವಿವಾದ ಮತ್ತು ರಾಜಕೀಯ ಪ್ರತಿಕ್ರಿಯೆಗಳು. ಈ ನಿರ್ಧಾರದ ನಂತರ ಸಾಕಷ್ಟು ವಿವಾದಗಳು ಮತ್ತು ರಾಜಕೀಯ ಚರ್ಚೆಗಳು ನಡೆಯುತ್ತಿವೆ. ಕೆಲವರು ಹೇಳುವುದೇನೆಂದರೆ, ಭೂಸ್ವಾಧೀನ ಪ್ರಕ್ರಿಯೆ ಆಗಲೇ ಪೂರ್ಣಗೊಂಡಿತ್ತು. ರಾಜ್ಯ ಸರ್ಕಾರದ ವಿಳಂಬ ಕಾರಣವಾಗಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಸಮನ್ವಯ ಕೊರತೆ ಇದೆ. ಇದೇ ವೇಳೆ ಮೈಸೂರು ಸಂಸದರು ರೈಲ್ವೆ ಸಚಿವರನ್ನು ಈ ಯೋಜನೆಯನ್ನು ಮರುಪರಿಶೀಲಿಸಲು ಮನವಿ ಮಾಡಿದ್ದಾರೆ. ಅಂದರೆ ಯೋಜನೆ ಈಗ ರದ್ದು ಆಗಿದ್ದರೂ ಅದನ್ನು ಮರಳಿ ತರಲು ಪ್ರಯತ್ನಗಳು ನಡೆಯುತ್ತಿವೆ. ಪ್ರಸ್ತುತ ಸ್ಥಿತಿ 2026. ಈಗಿನ ಸ್ಥಿತಿ ಹೀಗಿದೆ: ಯಾವುದೇ ನಿರ್ಮಾಣ ಕೆಲಸ ಪ್ರಾರಂಭವಾಗಿಲ್ಲ. ಸಕ್ರಿಯ ರೈಲು ಯೋಜನೆಗಳಲ್ಲಿ ಇಲ್ಲ. ರದ್ದು ಪಟ್ಟಿಯಲ್ಲಿ ಇದೆ. ಇದರ ಬದಲು ಸರ್ಕಾರ ಈಗ ಹೆಚ್ಚು ಗಮನ ಕೊಡುತ್ತಿರುವುದು ಮೈಸೂರು ಕುಶಾಲನಗರ 4 ಲೇನ್ ಹೆದ್ದಾರಿ ಯೋಜನೆಗೆ. ಈ ಹೆದ್ದಾರಿ 2026-2027 ರೊಳಗೆ ಪೂರ್ಣಗೊಳ್ಳುವ ನಿರೀಕ್ಷೆಯಿದೆ. ಇದು ಈಗ ಈ ಮಾರ್ಗದಲ್ಲಿ ರಸ್ತೆ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ನೀಡಲಾಗುತ್ತಿದೆ ಎಂಬುದನ್ನು ತೋರಿಸುತ್ತದೆ. ಭವಿಷ್ಯದ ಸಾಧ್ಯತೆ. ಈಗ ದೊಡ್ಡ ಪ್ರಶ್ನೆ: ಈ ರೈಲು ಯೋಜನೆ ಮತ್ತೆ ಬರುತ್ತದೆಯಾ? ಇನ್ನೂ ಸಾಧ್ಯತೆಗಳಿವೆ, ಏಕೆಂದರೆ ಸಾರ್ವಜನಿಕ ಬೇಡಿಕೆ ಬಹಳ ಜಾಸ್ತಿ ಇದೆ. ಕೊಡಗು ಪ್ರವಾಸೋದ್ಯಮಕ್ಕೆ ದೊಡ್ಡ ಅವಕಾಶ ಇದೆ. ರಾಜಕೀಯ ಒತ್ತಡ ಹೆಚ್ಚುತ್ತಿದೆ. ಯಾವಾಗ? ಆರ್ಥಿಕ ಮಾದರಿಯನ್ನು ಸುಧಾರಿಸಿದರೆ, ರಾಜ್ಯ ಸರ್ಕಾರ ವೆಚ್ಚದಲ್ಲಿ ಪಾಲ್ಗೊಂಡರೆ, ಅಥವಾ ಯೋಜನೆಯನ್ನು ಮರು ವಿನ್ಯಾಸ ಮಾಡಿದರೆ, ಭವಿಷ್ಯದಲ್ಲಿ ಈ ಯೋಜನೆ ಮತ್ತೆ ಜೀವಂತವಾಗಬಹುದು. ಸಮಾಪನ. ಮೈಸೂರು ಕುಶಾಲನಗರ ರೈಲು ಮಾರ್ಗವು ಬಹಳ ಬೇಡಿಕೆಯ ಯೋಜನೆ. ಸಮೀಕ್ಷೆ ಮತ್ತು ಯೋಜನೆ ಪೂರ್ಣಗೊಂಡಿತ್ತು. ಆದರೆ 2026 ರಲ್ಲಿ ಆರ್ಥಿಕ ಅಸಾಧ್ಯತೆ ಕಾರಣದಿಂದ ರದ್ದು ಮಾಡಲಾಗಿದೆ. ಆದರೂ ಭವಿಷ್ಯದಲ್ಲಿ ಪುನರುಜ್ಜೀವನ ಸಾಧ್ಯತೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಡಿವಿಜಿ ರೈಲ್ ಫ್ಯಾನ್ಗೆ ಸಬ್ಸ್ಕ್ರೈಬ್ ಮಾಡಿ.